ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 26ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹಿಂದಿನ ಭಾಗದಲ್ಲಿ ನಾವು ಯುಕ್ತಃ ಅನ್ನುವಂಥ ವಿಶೇಷಣದ ಜೊತೆ ವಿದ್ವಾನ್ ಅನ್ನುವಂಥ ಪದ ಯಾರಿಗೆ ಹೇಳ್ತಾ ಇರೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಶಾಸ್ತ್ರವಿಹಿತ ಕರ್ಮಗಳಲ್ಲಿ ಆಸಕ್ತಿ ಇರುವಂತಹ ಅಜ್ಞಾನಿಗಳ ಬುದ್ಧಿಯಲ್ಲಿ ಭ್ರಮೆಯನ್ನ ಉಂಟು ಮಾಡಬಾರದು ಅಂತ ಹೇಳೋವಂಥ ನೆಸೆಸಿಟಿ ಏನು ಅಂದರೆ, ಯಾಕೆ ಹೇಳಿದ್ದಾರೆ ಈ ರೀತಿ ಅಂದರೆ, ಇಂಥ ಮನುಷ್ಯನಿಗೆ ತತ್ವಜ್ಞಾನದ ಅಥವಾ ಕರ್ಮಯೋಗದ ಉಪದೇಶವನ್ನ ಕೊಡಬಾರದು ಅಂತ ಅರ್ಥ ಅಂತನ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ಅಜ್ಞಾನಿ ಪುರುಷ ಅಂದರೆ ಅವನಿಗೇನು ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಅದರ ಪ್ರಕಾರ ನಡ್ಕೊಂಡು ತನ್ನ ಇಚ್ಛೆಗಳನ್ನು ಪೂರೈಸ್ಕೊಳ್ತಾ ಇರ್ತಾನಲ್ವಾ, ಅಂಥವನ ಬುದ್ಧಿಯಲ್ಲಿ ನಾವು ಭ್ರಮೆಯನ್ನ ಉಂಟು ಮಾಡಬಾರ್ದು, ಅಂದರೆ ಅವನಿಗೆ ಕನ್ಫ್ಯೂಷನ್ ಬರೋ ಥರ ಮಾಡಬಾರ್ದು ಅಂತ ಹೇಳಿದಾರಲ್ಲ. ಹಾಗಾದರೆ ಅಂಥವ್ರಿಗೆ ತತ್ವಜ್ಞಾನದ ಬಗ್ಗೆ ಅಥವಾ ಕರ್ಮಯೋಗದ ಬಗ್ಗೆ ನಾವು ಹೇಳ್ಕೊಡ್ಬಾರ್ದಾ ಅಥವಾ ಏನು, ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಬೇರೆಯವರ ಬುದ್ಧಿಯಲ್ಲಿ ಸಂಶಯ ಅಥವಾ ಇನ್ನೇನೋ ಅವರಿಗೆ ಕನ್ಫ್ಯೂಷನ್ ಆಗುವಂತಹ ಭಾವವನ್ನು ಉಂಟು ಮಾಡೋದನ್ನ ಬುದ್ಧಿಯಲ್ಲಿ ಭ್ರಮೆ ಉಂಟು ಮಾಡೋದು ಅಂತ ಹೇಳ್ತಾ ಇರೋದು. ಅಂದರೆ ತತ್ವಜ್ಞಾನವನ್ನು ಹೇಳಬೇಡಿ ಅಂತ ಹೇಳ್ತಿಲ್ಲ, ಕರ್ಮಯೋಗದ ಬಗ್ಗೆ ಹೇಳಬೇಡಿ ಅಂತ ಹೇಳ್ತಿಲ್ಲ, ಆದರೆ ಆಲ್ರೆಡಿ ಅವ್ರು ಏನೋ ಮಾಡ್ತಿರ್ತಾರಲ್ಲ ಅದರಲ್ಲಿ ಅವ್ರಿಗೆ ಸಂಶಯ ಬಂದ್ಬಿಡುತ್ತೆ. ನಾವು ಮಾಡಬೇಕೋ ಮಾಡಬಾರ್ದು, ಮಾಡದಿದ್ರೇ ಒಳ್ಳೆಯದು ಅನ್ನೋವಂಥ ಯೋಚನೆಗಳೆಲ್ಲ ಬರುತ್ತಲ್ಲ, ಆ ರೀತಿ ನಾವು ಮಾಡಬಾರ್ದು ಅಂತ ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ಕರ್ಮಾಸಕ್ತ ಮನುಷ್ಯರಿಗೆ ಯಾವುದು ಆ ಕರ್ಮಗಳಲ್ಲಿ ಕರ್ಮ ವಿಧಾಯಕ ಶಾಸ್ತ್ರಗಳಿರುತ್ತೋ ಅದರಲ್ಲಿ ಮತ್ತು ಅದೃಷ್ಟ ಭೋಗಗಳಲ್ಲಿ ಆಸಕ್ತಿ ಅನ್ನುವಂಥ ಬುದ್ಧಿ ಇರುತ್ತೋ ಆ ಬುದ್ಧಿಯನ್ನು ವಿಚಲಿತಗೊಳಿಸಿ ಅವರ ಮನಸ್ಸಲ್ಲಿ ಕರ್ಮಗಳು ಮತ್ತು ಶಾಸ್ತ್ರಗಳ ಬಗ್ಗೆ ಅಶ್ರದ್ಧೆಯನ್ನು ಉಂಟು ಮಾಡಬಾರದು. ಆ ರೀತಿ ಮಾಡೋದನ್ನೇ ಅವರು ಬುದ್ಧಿಯಲ್ಲಿ ಭ್ರಮೆಯನ್ನು ಉಂಟು ಮಾಡೋದು ಅಂತ ಹೇಳ್ತಾ ಇರೋದು. ಈಗ ಅವ್ರು ಏನೋ ಮಾಡ್ಕೊಂಡು ಹೋಗ್ತಿರ್ತಾರೆ, ನೀವು ಈ ರೀತಿ ಮಾಡಬಾರ್ದು, ನಿಮ್ಮ ಕಾಮನೆಗಳಿಗೆ ನೀವು ಆಸೆ ಪಟ್ಟು ಈ ದೇವರನ್ನ ಪೂಜೆ ಮಾಡಬಾರ್ದು, ಆ ದೇವರಿಗೆ ನೀವು ನೈವೇದ್ಯವನ್ನ ಇಡಬಾರ್ದು, ಅಥವಾ ನೀವು ಇದನ್ನೇ ಮಾಡಬೇಕು, ಅದನ್ನ ಮಾಡಿದ್ರೆ ನಿಮಗೆ ಒಳ್ಳೆಯದಾಗಲ್ಲ, ಅಥವಾ ಕರ್ಮಯೋಗ ಅಂತಂದರೆ ನೀವು ಆಸಕ್ತಿನೇ ಇಟ್ಕೋಬಾರ್ದು, ಫಲಾಪೇಕ್ಷೆನೇ ಇಡಬಾರ್ದು, ನೀವು ಈ ರೀತಿ ಕರ್ಮ ಮಾಡಬಾರ್ದು ಅಂತೆಲ್ಲ ಹೇಳಕ್ಕೆ ಹೋಗ್ತೀವಲ್ವಾ. ಆಗೇನಾಗುತ್ತೆ, ಅವರ ಬುದ್ಧಿಮಟ್ಟ ಇನ್ನೂ ಆ ಮಟ್ಟಕ್ಕೆ ಬೆಳೆದಿರೋದಿಲ್ಲ ಅಲ್ವಾ. ಅವಾಗ ಏನು ಮಾಡ್ತಾರೆ, ನಾನು ಮಾಡ್ತಾ ಇರೋದು ತಪ್ಪ ಏನೋ, ನಾನು ಯಾಕೆ ಮಾಡಬೇಕು, ಇದನ್ನು ಮಾಡದೇ ಇರೋದೇ ಒಳ್ಳೆಯದು ಅಂದರೆ ಅಟ್ಲೀಸ್ಟ್ ಅವ್ರು ಏನೋ ಮಾಡ್ತಿದ್ರು. ಆದರೆ ಈಗ ಯಾವಾಗ ನಾವು ಈ ರೀತಿ ಎಲ್ಲ ನಾವು ತತ್ವಗಳನ್ನು ಕರ್ಮಯೋಗದ ಬಗ್ಗೆ ಎಲ್ಲ ದೊಡ್ಡದಾಗಿ ಮಾತಾಡೋದಕ್ಕೆ ಶುರು ಮಾಡ್ತೀವೋ ಆಗ ಅವ್ರಿಗೆ ಏನಾಗುತ್ತೆ ಅಂದರೆ ಕನ್ಫ್ಯೂಷನ್ ಆಗಿ ಅವರು ಏನು ಮಾಡ್ತಾ ಇರ್ತಾರೋ ಅದನ್ನೂ ಮಾಡದೇ ಇರೋ ಥರ, ಮತ್ತು ನಮ್ಮ ಶಾಸ್ತ್ರಗಳು ಮತ್ತು ಕರ್ಮಗಳ ಬಗ್ಗೆ ಅವರಿಗೆ ಮನಸ್ಸಲ್ಲಿ ಅಶ್ರದ್ಧೆ ಅನ್ನೋದು ಬಂದ್ಬಿಡುತ್ತೆ. ನಾನು ಏನು ಮಾಡಿದ್ರು ನನಗೆ ಪ್ರಾಬ್ಲಮ್ಮೇ ಬರುತ್ತೆ ಅಂದಾಗ ಮಾಡಲೇಬಾರ್ದು, ಅಥವಾ ಶಾಸ್ತ್ರಗಳಲ್ಲಿ ಹೇಳಿರೋದು ಹಾಗಾದರೆ ತಪ್ಪಾಯಿತು ಅಂತಂದಮೇಲೆ ನಾನು ಯಾಕೆ ಮಾಡಬೇಕು ಅನ್ನೋದೆಲ್ಲ ಬರುತ್ತೆ. ಅಂದರೆ ಅವರಿಗೆ ಮೊದಲು ಏನೋ ಒಂದು ಗೌರವ ಶ್ರದ್ಧೆ ಇಟ್ಕೊಂಡಿರ್ತಾರೆ, ಆದರೆ ಈಗ ಅದು ಹೊರಟೋಗುತ್ತೆ. ಆ ರೀತಿ ನಾವು ಮಾಡಬಾರ್ದು. ಅದಕ್ಕೋಸ್ಕರನೇ ಇಲ್ಲಿ ಭಗವಂತ ಜ್ಞಾನಿ ಆಗಿರುವಂಥವ್ರು ಕರ್ಮಾಸಕ್ತ ಅಜ್ಞಾನಿಗಳ ಬುದ್ಧಿಯಲ್ಲಿ ಭ್ರಮೆಯನ್ನ ಉಂಟು ಮಾಡಬಾರದು ಅಂತ ಹೇಳಿ ಆ ಮನುಷ್ಯರಿಗೆ ನಿಷ್ಕಾಮ ಕರ್ಮದ ಮತ್ತೆ ತತ್ವಜ್ಞಾನದ ಉಪದೇಶವನ್ನ ಮಾಡಬೇಕಾದ್ರೆ, ಮಾಡಬಾರದು ಅಂತ ಹೇಳಲಿಲ್ಲ ಭಗವಂತ, ಮಾಡಬೇಕು, ಆದರೆ ಯಾವ ರೀತಿ ಮಾಡಬೇಕು ಅದನ್ನ ನೋಡ್ಕೋಬೇಕು. ಅವರ ಒಂದು ಯೋಚನೆ ಮಾಡುವಂಥದ್ದು, ಅವ್ರ ಅರ್ಥ ಮಾಡ್ಕೊಳ್ಳೋ ಬುದ್ಧಿಮಟ್ಟ ಜ್ಞಾನ ಎಷ್ಟಿದೆ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಹೇಳ್ತಾ ಹೋಗಬೇಕು. ಅದರಿಂದ ನಡ್ಕೊಳ್ಳುವಂಥ ರೀತಿ, ಅವನು ವ್ಯವಹರಿಸುವಂಥ ರೀತಿ, ಅದೆಲ್ಲ ಅವನಿಗೆ ತೊಂದರೆ ಕೊಡಬಾರದು. ನಾವು ಮಾಡ್ತಾ ಇರುವಂಥ ಉಪದೇಶದಿಂದ ಅವರ ಅಂತಃಕರಣದಲ್ಲಿ ಕರ್ತವ್ಯ ಕರ್ಮಗಳು ಮತ್ತು ಶಾಸ್ತ್ರಗಳು ಇದನ್ನ ಕುರಿತು ಅವ್ರಿಗೆ ಯಾವುದೇ ಅಶ್ರದ್ಧೆ ಬರದೇ ಇರೋ ಥರ ಮತ್ತು ಸಂಶಯ ಉಂಟಾಗದೇ ಇರುವ ಹಾಗೆ ಜ್ಞಾನಿಗಳು ಈ ರೀತಿ ಎಲ್ಲ ತುಂಬ ಎಚ್ಚರಿಕೆ ವಹಿಸಿ ಅವರಿಗೆ ಜ್ಞಾನವನ್ನು ನೀಡಬೇಕು. ಹೇಗಂದರೆ ನನಗೆ ಗೊತ್ತಾಗ್ಬಿಟ್ಟಿದೆ ಅಂತಂದ್ಬಿಟ್ಟು ಅವ್ರ ಮುಂದೆ ನನಗೆ ಗೊತ್ತಿರೋದೆಲ್ಲ ಹೇಳಿಬಿಡೋದಲ್ಲ. ಅವರು ನೋಡಬೇಕು ಅವ್ರು ಯಾವ ಮಟ್ಟದಲ್ಲಿದ್ದಾರೆ ಅಂತ.
ಆ ಮಟ್ಟಕ್ಕೆ ನಾವು ಅವ್ರನ್ನ ನಿಧಾನವಾಗಿ ಸ್ವಲ್ಪ ಅವರು ಅರ್ಥ ಮಾಡ್ಕೊಳ್ಳೋ ರೀತಿ ಅವ್ರಿಗೆ ಹೇಳ್ತಾ ಹೋಗಬೇಕೇ ಹೊರತು ಇರೋದು ಕೂಡ ಬಿಡೋ ಥರ ನಾವು ಹೇಳಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ ಹೀಗೆ ಏನಾದರೂ ಆದರೆ ಅವ್ರು ಯಾವುದಾದ್ರೂ ಒಂದು ಶಾಸ್ತ್ರವಿಹಿತ ಕರ್ಮಗಳನ್ನು ಶ್ರದ್ಧಾಪೂರ್ವಕವಾಗಿ ಸಕಾಮ ಭಾವದಿಂದ ಅನುಷ್ಠಾನ ಮಾಡ್ತಾ ಇದ್ರು, ಅದನ್ನೂ ಕೂಡ ಜ್ಞಾನದ ಅಥವಾ ನಿಷ್ಕಾಮ ಭಾವದ ಹೆಸರಲ್ಲಿ ಅವರು ಬಿಟ್ಟುಬಿಡ್ತಾರೆ. ಓ, ನನಗೆ ಜ್ಞಾನ ತಿಳುವಳಿಕೆ ಬಂದ್ಬಿಟ್ಟಿದೆ, ಸೊ ನಾನು ನಿಷ್ಕಾಮನಾಗಿರಬೇಕು. ಅಂದರೆ ಅವ್ರು ಅರ್ಥ ಮಾಡ್ಕೊಳ್ಳೋ ರೀತಿ ಹೇಗಿರುತ್ತೆ ಅಂದರೆ ನಾನು ಕೆಲಸನೇ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವ್ರ ಕೆಲಸನೂ ಬಿಟ್ಬಿಡ್ತಾರೆ. ಅಂದರೆ ಅವ್ರು ಏನು ಮಾಡ್ತಾ ಇದ್ರೋ ಅದನ್ನು ಕೂಡ ಬಿಟ್ಬಿಡ್ತಾರೆ. ಈ ಕಾರಣದಿಂದ ಅವರಿಗೆ ಉನ್ನತಿ ಆಗುವ ಬದಲಾಗಿ ಮುಂದೆ ವರ್ತಮಾನ ಸ್ಥಿತಿಯಿಂದ ಅಂದರೆ ಈಗ ಯಾವ ಮಟ್ಟದಲ್ಲಿದ್ದಾರೋ ಆ ಮಟ್ಟದಿಂದ ಕೂಡ ಅವರು ಕೆಳಗಡೆ ಹೋಗ್ಬಿಡ್ಬೋದು. ಅದಕ್ಕೋಸ್ಕರನೇ ಅಜ್ಞಾನಿಗಳಿಗೆ ತತ್ವಜ್ಞಾನದ ಉಪದೇಶವನ್ನ ಮಾಡಬಾರದು, ಮತ್ತೆ ನಿಷ್ಕಾಮ ಭಾವದ ತತ್ವವನ್ನು ಕೂಡ ತಿಳಿಸಬಾರದು ಅಂತಲ್ಲ ಭಗವಂತ ಇಲ್ಲಿ ಹೇಳ್ತಾ ಇರೋದು. ಅವ್ರಿಗೆ ಯಾವ ರೀತಿ ಹೇಳಬೇಕು ಆ ರೀತಿ ಹೇಳಬೇಕು, ಹೇಳಬಾರದು ಅಂತಲ್ಲ, ಯಾವ ರೀತಿ ಹೇಳಬೇಕು ಅಂತ ತಿಳ್ಕೊಂಡು ಹೇಳಬೇಕು ನಾವು, ಆಯ್ತಾ? ಆಮೇಲೆ ಅಜ್ಞಾನಿಗಳ ಮನಸ್ಸಲ್ಲಿ ತತ್ವಜ್ಞಾನ ಪಡೆಯೋದಕ್ಕೆ ಮತ್ತೆ ತತ್ವಜ್ಞಾನವನ್ನು ಪಡೆದ ಮೇಲೆ ಕರ್ಮ ಅನ್ನೋದು ಅನವಶ್ಯಕವಾಗಿದೆ. ಫಲಾಪೇಕ್ಷೆ ಇಲ್ಲದ ಮೇಲೆ ಕರ್ಮ ಮಾಡುವಂಥ ಅಗತ್ಯ ಏನಿದೆ? ಈಗ ನನಗೇನು ಫಲಗಳನ್ನೇ ನಾನು ಬಯಸಬಾರ್ದು ಅಂತಂದಮೇಲೆ ಕೆಲಸ ಮಾಡುವಂಥ ನೆಸೆಸಿಟಿ ಏನಿದೆ ಅನ್ನುವಂಥ ಭಾವ ಅವ್ರ ಮನಸ್ಸಲ್ಲಿ ಬರೋದಕ್ಕೆ ನಾವು ಅವಕಾಶವನ್ನು ಕೊಡಬಾರದು. ಕರ್ಮವನ್ನು ಮಾಡಲೇಬೇಕು ನಾವು, ಅಲ್ವಾ? ಅದನ್ನು ತಿಳಿಸ್ಬೇಕು. ಆದರೆ ಯಾವ ರೀತಿ ತಿಳಿಸ್ಬೇಕು ಅಂತ ಆ ಮನುಷ್ಯನ ಒಂದು ಬುದ್ಧಿ ಮಟ್ಟ, ಅವನ ಅರ್ಥ ಮಾಡಿಕೊಳ್ಳುವಂಥ ರೀತಿ, ಅದನ್ನೆಲ್ಲ ತಿಳ್ಕೊಂಡು ಸೂಕ್ಷ್ಮವಾಗಿ ಅವನಿಗೆ ನಿಧಾನವಾಗಿ ಹೇಳಬೇಕೇ ಹೊರತು ಅವನು ಎಲ್ಲ ಬಿಟ್ಬಿಡೋ ಥರ ಅಥವಾ ಅಸಡ್ಡೆ ತೋರೋ ಥರ ನಾವು ಮಾಡಬಾರ್ದು. ಫಲಾಪೇಕ್ಷೆಯಿಂದಾನೇ ಸಕಾಮ ಭಾವದಿಂದ ಕರ್ಮವನ್ನು ಮಾಡಿ ಸ್ವರ್ಗವನ್ನು ಪಡ್ಕೊಳ್ಳೋದೇ ಅತ್ಯಂತ ಹೆಚ್ಚಿನ ಪುರುಷಾರ್ಥವಾಗಿದೆ. ಇದಕ್ಕಿಂತ ಶ್ರೇಷ್ಠ ಯಾವುದೂ ಇಲ್ಲ. ಅಂದರೆ ನಾವು ಯಾವ ರೀತಿ ಅವರನ್ನು ತಯಾರು ಮಾಡಬೇಕು ಅಂತಂದರೆ, ಈಗ ಫಲಾಪೇಕ್ಷೆಯನ್ನು ಇಟ್ಕೊಂಡು ಸಕಾಮ ಭಾವದಿಂದ ಕರ್ಮವನ್ನು ಮಾಡಿ ಸ್ವರ್ಗವನ್ನು ಪಡ್ಕೊಳ್ಳೋದಿದೆಯಲ್ಲ, ಅದೇ ಒಂದು ದೊಡ್ಡ ಪುರುಷಾರ್ಥ ಅಂತ ತಿಳ್ಕೊಂಡಿದ್ದಾರೆ. ಈ ಜಗತ್ತಲ್ಲಿ ಸ್ವರ್ಗಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತಲೇ ತಿಳ್ಕೊಂಡಿರೋದು. ಇದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಮನುಷ್ಯನಿಗೆ ಬೇರೆ ಯಾವ ಕರ್ತವ್ಯನೂ ಇಲ್ಲ. ಸ್ವರ್ಗವನ್ನು ಪಡ್ಕೊಳ್ಳೋದೇ ಮನುಷ್ಯನ ಕರ್ತವ್ಯ ಅನ್ನುವಂಥ ಭ್ರಮೆಯಲ್ಲೂ ಕೂಡ ಅವರನ್ನು ಇರೋದಕ್ಕೆ ಬಿಡಬಾರ್ದು. ಇಷ್ಟೇ ಭಗವಂತ ಹೇಳ್ತಾ ಇರೋದು. ಅಂದರೆ ಏನು, ನಾವು ಅವರನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕು ಅಂತಂದರೆ ಯಾವ ರೀತಿ ಮಾತಾಡಬೇಕು, ಅವ್ರಿಗೆ ಯಾವ ರೀತಿ ತಿಳುವಳಿಕೆ ಕೊಡಬೇಕು ಅನ್ನೋದನ್ನು ತಿಳಿಸ್ಬೇಕೇ ಹೊರತು ಸ್ವರ್ಗವನ್ನು ಪಡ್ಕೊಳ್ಳೋದೇ ಶ್ರೇಷ್ಠ ಅಂದ್ಕೊಂಡಿದ್ದಾರಲ್ಲ, ಅದರಿಂದ ಹೊರಗಡೆ ತರಬೇಕು ನಾವು, ಆಯಿತಾ? ಆ ರೀತಿ ಮಾಡಬೇಕು. ಅಲ್ಲದೆ ತನ್ನ ಆಚರಣೆ ಮತ್ತು ಉಪದೇಶದ ಮೂಲಕ ಅವರ ಅಂತಃಕರಣದಿಂದ, ಅಂದರೆ ನಾನು ಯಾವ ರೀತಿ ನಡ್ಕೊಳ್ತೀನೋ ಮತ್ತು ನಾನು ಯಾವ ರೀತಿ ಹೇಳ್ತೀನೋ ಅದರಿಂದ ಏನಾಗುತ್ತೆ, ಅವರ ಅಂತಃಕರಣದಿಂದ ಆಸಕ್ತಿ ಮತ್ತು ಕಾಮನೆಗಳಿರುತ್ತಲ್ಲ, ಆ ಭಾವನೆಗಳನ್ನೆಲ್ಲ ನಾವು ದೂರ ಮಾಡ್ತಾ ಮಾಡ್ತಾ ಅವರನ್ನು ಮೊದಲಿನ ಹಾಗೆ ಶ್ರದ್ಧಾಪೂರ್ವಕವಾಗಿ ಅವರು ಕೆಲಸ ಮಾಡಬೇಕು, ಆ ರೀತಿ ಕರ್ಮಗಳಲ್ಲಿ ನಾವು ತೊಡಗಿಸ್ಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು. ಅಂದರೆ ಅವ್ರು ಏನು ಕೆಲಸಗಳನ್ನು ಮಾಡ್ತಿದ್ದಾರೋ ಅದನ್ನು ಬಿಡೋ ಥರ ಮಾಡಬಾರ್ದು, ಅದನ್ನು ಮಾಡ್ತಾನೆ ಇರಬೇಕು. ಅವ್ರ ಶ್ರದ್ಧೆನೂ ಇರಬೇಕು ಅವ್ರಿಗೆ. ಆದರೆ ಅವ್ರಿಗೆ ಅದರಲ್ಲಿ ಆಸಕ್ತಿ ಮತ್ತು ಕಾಮನೆ ಇರುತ್ತಲ್ಲ, ಅದರಿಂದ ನಾವು ಹೊರಗಡೆ ತರಬೇಕು ಅವರನ್ನು. ಅಷ್ಟನ್ನು ಮಾತ್ರ ಇಲ್ಲಿ ಹೇಳ್ತಾ ಇರೋದು. ಅದಕ್ಕೇನು ಮಾಡಬೇಕೋ ಅದಕ್ಕೆ ಹೇಳೋರು ಎಷ್ಟರ ಮಟ್ಟಿಗೆ ಅವರನ್ನು ಅರ್ಥ ಮಾಡ್ಕೊಂಡಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆಯಿತಾ? ನಾವು ಏನೇನೋ ಹೇಳಿಬಿಟ್ರೆ ಅವ್ರು ಮಾಡ್ತಾ ಇರೋದು ಮಾಡಲಿಲ್ಲ ಅಂತಂದರೆ ನಾವೇ ಅವರನ್ನು ಇನ್ನೂ ಕೆಳಮಟ್ಟಕ್ಕೆ ತಳ್ದಂಗೆ ಆಗ್ಬಿಡತ್ತೆ. ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗಬೇಕೇ ಹೊರತು ಅವ್ರನ್ನ ಮತ್ತು ಕೆಳಗಡೆ ಬೀಳೋ ಥರ ಮಾಡಬಾರ್ದು. ಅದು ಒಂದು ಎಚ್ಚರಿಕೆ ಇರಲಿ ಅಂತಂದ್ಬಿಟ್ಟು ಹೇಳಿರೋದು ಭಗವಂತ. ಅವನು ತತ್ವಜ್ಞಾನವನ್ನು ಕರ್ಮಯೋಗದ ಬಗ್ಗೆ ಹೇಳಲೇಬೇಡಿ ಅಂತ ಹೇಳಲಿಲ್ಲ. ಆದರೆ ನೀವು ಹೇಳೋದು ಹೇಗಿರಬೇಕು ಅಂತಂದರೆ, ಅವನು ಏನು ಮಾಡ್ತಾ ಇದ್ದಾನೋ ಅದನ್ನು ಕಂಪ್ಲೀಟಾಗಿ ಬಿಟ್ಬಿಡಬಾರ್ದು, ಆದರೆ ಅದನ್ನು ತಿಳ್ಕೊಂಡು ಅವನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಮತ್ತು ಅವನ ಒಳಗಡೆ ಇರುವಂಥ ಆಸಕ್ತಿ ಮತ್ತು ಕಾಮನೆ ಈ ಎರಡನ್ನು ಬಿಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿರೋದಲ್ವಾ. ಆದರೆ ಅವನ ಶ್ರದ್ಧೆ ಹಾಗೇ ಇರಬೇಕು, ಕರ್ಮದಲ್ಲಿ ಅವನು ತೊಡಗಿರಬೇಕು. ಇದನ್ನು ನೋಡ್ಕೋಬೇಕು ನಾವು. ಈ ರೀತಿ ಅವನು ಮಾಡೋದಕ್ಕೆ ಏನು ಮಾಡಬೇಕು, ಹೇಗೆ ಹೇಳಬೇಕು ಅವನಿಗೆ ಅನ್ನೋದನ್ನು ನೋಡಿಕೊಂಡು ನಾವು ಅವನಿಗೆ ಆ ಒಂದು ಉಪದೇಶಗಳನ್ನು ಅಥವಾ ಆ ರೀತಿಯ ಉಪದೇಶವನ್ನು ಅವನಿಗೆ ಕೊಡಬೇಕೇ ಹೊರತು
ಅವನು ಎಲ್ಲವನ್ನ ಬಿಡೋ ಥರ ನಾವು ಏನು ಹೇಳಕ್ಕೆ ಹೋಗಬಾರ್ದು ಅಂತ ಇದರ ಅರ್ಥ. ಮುಂದಿನ ಪ್ರಶ್ನೆಯನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.